ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲ ಪತ್ರಿ ಅವರಿಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಹಾಗೆ ನನಗೆ ಇವತ್ತು ಕೊಟ್ಟಿರುವಂಥ ಟಾಪಿಕ್ ಸ್ತ್ರೀ ಶಕ್ತಿ, ಸ್ತ್ರೀ ತತ್ವ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಈ ಸ್ತ್ರೀ ತತ್ವ ಪುರುಷ ತತ್ವಗಳ ಬಗ್ಗೆ ಅವಗಾಹನೆ ಇದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಾವೆಲ್ಲರಿಗೂ ಗೊತ್ತಿದೆ ಸ್ತ್ರೀ ತತ್ವ ಪುರುಷ ತತ್ವ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಮಾನವರಾಗಿ ಜನ್ಮ ತಗೊಂಡ್ಮೇಲೆ ಈ ಭೂಮಿ ಮೇಲೆ ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು. ಫಿಸಿಕಲ್ ಫಾರ್ಮ್ನಲ್ಲಿ ನಾವು ಸ್ತ್ರೀ ಆಗಿರ್ತೀವಿ. ಬಟ್ ನಮ್ಮ ಒಳಗಡೆ ಈ ಸ್ತ್ರೀ ಮತ್ತು ಪುರುಷ ತತ್ವಗಳು ಎರಡೂ ಕೂಡ ಇರ್ತವೆ. ಹಾಗೆ ಪುರುಷರಲ್ಲಿ ಕೂಡ ಅವರು ಫಿಸಿಕಲಿ ಪುರುಷರಾಗಿದ್ರೂ ಕೂಡ ಅವರಲ್ಲಿ ಕೂಡ ಸ್ತ್ರೀ ತತ್ವ ಇರುತ್ತೆ, ಪುರುಷ ತತ್ವನೂ ಇರುತ್ತೆ. ಆ ಸ್ತ್ರೀ ಪುರುಷ ತತ್ವಗಳು ನಮ್ಮಲ್ಲಿ ಯಾವ ರೂಪದಲ್ಲಿ ಇದ್ದಾವೆ ಅಂತ ನಾವು ಗ್ರಹಿಸಬೇಕು. ಇಲ್ಲಿ ಸ್ತ್ರೀ ಪುರುಷ ತತ್ವಗಳು ಕಂಪ್ಲೀಟ್ ಆಗಿ ಇದ್ದಾವೆ. ಬಟ್ ಬ್ಯಾಲೆನ್ಸ್ ಆಗಿರೋದು, ಎಷ್ಟು ಬ್ಯಾಲೆನ್ಸ್ ಆಗಿದ್ದಾವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅದು ಬ್ಯಾಲೆನ್ಸ್ ಕೂಡ ಹೇಗಿರ್ಬೇಕು ಅಂದರೆ 50-50%. ಈವನ್ 49% ಆ್ಯಂಡ್ 51% ಇದ್ರೂ ಕೂಡ ಅದು ಬ್ಯಾಲೆನ್ಸ್ ಅಂತ ಅನಿಸ್ಕೊಳೋದಿಲ್ಲ. ಈ 50-50% ನಮ್ಮ ಒಳಗಡೆ ಇರುವಂಥ ಆ ತತ್ವಗಳನ್ನು ನಾವು ಅವೇಕನ್ ಮಾಡ್ಕೋಬೇಕು. ಈ ವಿಷಯಗಳಲ್ಲಿ ಏನು ಸ್ತ್ರೀ ತತ್ವ, ಏನು ಪುರುಷ ತತ್ವ. ನಾನು ಹೇಳಿದಾಗೆ ಪ್ರತಿಯೊಬ್ಬರಲ್ಲಿ ಕೂಡ ಈ ಸ್ತ್ರೀ ಪುರುಷ ತತ್ವಗಳು ಇರ್ತವೆ. ನಮ್ಮ ಒಳಗಡೆನೆ ಈಗ ನಾವು ಅಂದರೆ ಯಾರು? ಅಂದರೆ ನಮಗೆ ಕಾಣಿಸ್ತಾ ಇರುವಂಥ ಈ ಶರೀರ ಮಾತ್ರ ನಾವಲ್ಲ. ಮತ್ತೆ ಇದು ಶರೀರ ಅಲ್ಲ ಅಂತಂದರೆ ನಮ್ಮ ಮನಸ್ಸು, ನೆಕ್ಸ್ಟ್ ಬರೋದು ನಮ್ಮ ಮನಸ್ಸು, ಅದು ಮಾತ್ರನೂ ನಾವಲ್ಲ. ಈ ಶರೀರ ಮನಸ್ಸಕ್ಕೂ ಅತೀತವಾಗಿರುವಂಥ ಒಂದು ಶಕ್ತಿಯೇ, ಒಂದು ಚೈತನ್ಯ ಸ್ವರೂಪಗಳೇ ನಾವು. ಅದನ್ನು ಗ್ರಹಿಸೋದೇ ನಿಜವಾದ ಸ್ತ್ರೀ ತತ್ವ. ನಾವು ಇಲ್ಲಿ ಫಿಸಿಕಲ್ ಫಾರ್ಮ್ ಆಗಿರ್ತೀವಿ, ಮನಸ್ಸು ಆಗಿರ್ತೀವಿ, ಹಾಗೆ ಆತ್ಮಪರವಾಗಿ ಕೂಡ ಆಗಿರ್ತೀವಿ. ನೀವು ಯಾರು ಅಂತಂದರೆ ಫಸ್ಟು ನಿಮ್ಮ ಹೆಸರು ಹೇಳ್ತೀರ, ಅದು ಅಲ್ಲ ಅಂತ ನಾನು ಹೇಳ್ತೀನಿ, ಅದು ಮಾತ್ರ ನೀವಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದೇನು? ನಮ್ಮ ಆಲೋಚನೆಗಳು, ಅದೇ ನಾನು ಅಂತ ಹೇಳ್ತೀರ. ನನ್ನ ಹ್ಯಾಬಿಟ್ಸ್ ಅನ್ಬೋದು, ನನ್ನ ನಂಬಿಕೆಗಳು, ಇವೆಲ್ಲ ಕೂಡ ಪುರುಷ ತತ್ವಕ್ಕೆ ಸಂಬಂಧಪಟ್ಟಿರೋದು. ಅಂದರೆ ಈ ಮನಸ್ಸು ಅಂತ ಅಂದರೆ ಈ ಬ್ರೈನ್, ಅಂದರೆ ಲಾಜಿಕಲ್ ಆಗಿ ಥಿಂಕ್ ಮಾಡೋದು, ತರ್ಕ ಅಂತ ಹೇಳ್ತೀವಲ್ವ, ಅದೆಲ್ಲ ಕೂಡ ಪುರುಷ ತತ್ವಗಳು. ಶರೀರ, ಮನಸ್ಸು, ಆತ್ಮ, 3 ಪಾರ್ಟ್ಸ್ ಅಂತ ನಾವು ಅನ್ಕೋಬೋದಲ್ವ. ಅದು ಮನಸ್ಸು ಅನ್ನೋದು ಲಾಜಿಕಲ್ ಆಗಿ ಥಿಂಕ್ ಮಾಡೋದು. ಇದೆಲ್ಲ ಕೂಡ ಅಂದರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ಹೂ ಆಮ್ ಐ, ನಾನು ಅಂದರೆ ಯಾರು, ನನ್ನ ಐಡೆಂಟಿಟಿ. ಇದೆಲ್ಲ ಕೂಡ ಪುರುಷ ತತ್ವಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳು. ಈ ಶರೀರ, ನೆಕ್ಸ್ಟ್ ಮನಸ್ಸು, ಈ ಎರಡಕ್ಕೂ ಅತೀತವಾಗಿರುವಂಥ ಆತ್ಮ ಸ್ವರೂಪಿಗಳೇ ನಾವು ಅಂತಂದಾಗ ಆ ಆತ್ಮ ಬಗ್ಗೆ ನಾವು ಏನು ಒಂದು ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ. ಇದೆಲ್ಲ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಅಂತ ಹೇಳ್ತೀವಿ. ಅದೆಲ್ಲ ಕೂಡ ಸ್ತ್ರೀ ತತ್ವ ಕೆಳಗಡೆ ಬರುತ್ತೆ. ಓಕೆ, ನೀವು ಇಷ್ಟೊತ್ತು ನೀವು ಮೆಡಿಟೇಷನ್ ಮಾಡಿದಿರ. 30 ಮಿನಿಟ್ಸ್ ಮೆಡಿಟೇಷನ್ ಕೂತ್ಕೊಂಡಿದ್ರ. ಅಲ್ಲಿ ಏನು ಮಾಡಿದಿರ? ಈ ಶರೀರ ಮನಸ್ಸಕ್ಕೂ ಅತೀತವಾಗಿರುವಂಥ ಆ ಚೈತನ್ಯ ತತ್ವವನ್ನು ನೀವು ಅವೇಕನ್ ಮಾಡುವಂಥ ಪ್ರಯತ್ನ ಆಗಿದೆ. ಅದೇ ನಮ್ಮ ಒಳಗಡೆ ಇರುವಂಥ ಸ್ತ್ರೀ ತತ್ವ ಅಂತ ಹೇಳ್ಬೋದು. ಆ ಸ್ತ್ರೀ ತತ್ವದಲ್ಲಿ ಕೂಡ ಇನ್ನು
ಸೊ ನಾರ್ಮಲ್ ಆಗಿ ನಾವು ಇಲ್ಲಿ ಫಿಸಿಕಲ್ ಫಾರ್ಮ್ ಆಗಿ ನೋಡ್ಕೊಳ್ಳೋಣ. ಕೆಲವು ಎಕ್ಸಾಂಪಲ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ತಾಯಿ, ಒಂದು ಸಾಮಾನ್ಯ ಬಾಲಿಕ, ಒಂದು ಚೈಲ್ಡ್ ಗರ್ಲ್ ಒಂದು ಟೀನೇಜಿಗೆ ಬಂದ ಮೇಲೆ ಅವಳಲ್ಲಿ ಎಷ್ಟೋ ಬದಲಾವಣೆಗಳು ಬರುತ್ತೆ. ಸೊ ಆ ಮಗು ಚೈಲ್ಡ್ ಇದ್ದಾಗೆ ಏನಾಗುತ್ತೆ ಅಂತಂದರೆ, ಸೊ ಅವರು ನರ್ಚೂರಿಂಗ್ ಅಂದರೆ ಪೋಷಣೆ ಮಾಡೋ ಒಂದು ಇದು ಆಟೋಮೆಟಿಕ್ ಆಗಿ ಬರುತ್ತೆ, ಸಹಜ ಸ್ವರೂಪವಾಗಿ ಬರುತ್ತೆ. ಸೊ ತಂದೆ ತಾಯಿ ಯಾರನ್ನ ಬಂದಾಗ, ಇಲ್ಲ ಅಣ್ಣ ತಮ್ಮಂದ್ರು ಬಂದಾಗ, ಸೊ ಅವ್ರು ಬಡಿಸೋದು, ಅವ್ರಿಗೆ ಏನು ಬೇಕೋ ಕೊಡೋದು, ಅವೆಲ್ಲ ಕೂಡ ಸಹಜವಾಗಿ ಅವರ ಗುಣಗಳಲ್ಲಿ ಬಂದ್ಬಿಡುತ್ತೆ. ಸೊ ಒಂದು ಟೀನೇಜರ್ ಆದಾಗ ಶಾರೀರಿಕ ಪರವಾಗಿ ನೋಡಿದ್ರೆ ಅಲ್ಲಿ ಏನಾಗುತ್ತೆ, ಕೆಳಗಿನ 3 ಚಕ್ರಗಳು ಕೂಡ ಆಟೋಮ್ಯಾಟಿಕ್ ಆಗಿ ಆ ಟೀನೇಜ್ ಬಂದಾಗ ಆಕ್ಟಿವೇಟ್ ಆಗುತ್ತಂತೆ. ಸೊ ಬರ್ತಾ ಬರ್ತಾ ಒಂದು ಗೃಹಿಣಿ ಆದಾಗ, ಒಂದು ತಾಯಿ ಆದಾಗ ತನ್ನ ಐಡೆಂಟಿಫೈನು ಪಕ್ಕಕ್ಕಿಟ್ಟು ನನ್ನ ಕುಟುಂಬದವರು, ನನ್ನ ಗಂಡ, ನನ್ನ ಮಕ್ಕಳು ಅಂತ ಅದು ಅವರು ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಸ್ಯಾಕ್ರಿಫೈಸಿಂಗ್. ಸೊ ಆ ಸ್ಯಾಕ್ರಿಫೈಸೇಷನ್ ಇದಕ್ಕೆ ಯಾರಾದರೂ ಬಂದು ನಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರೆ, ನೀನು ಸ್ಯಾಕ್ರಿಫೈಸ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರಾ? ಇಲ್ಲ, ಸ್ವಾಭಾವಿಕವಾಗಿ. ಸೊ ಯಾರು ಅಂತ ಪರಿಚಯ ಇಲ್ಲದಂಥ ಒಂದು ವ್ಯಕ್ತಿಯನ್ನು ಆ ವ್ಯಕ್ತಿ ಲೈಫ್ನಲ್ಲಿ ತನ್ನ ಎಂಟ್ರಾಗಿ ಅವರು ಒಂದು ಫ್ಯಾಮ್ಲಿ, ಇಡೀ ಫ್ಯಾಮ್ಲಿಗೋಸ್ಕರ ತಾನು ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಪುರುಷರಲ್ಲಿ ಕೂಡ ಯಾವುದು ಕಡಿಮೆ ಇಲ್ಲ, ಅವರು ಕೂಡ ಎಷ್ಟೋ ಸ್ಯಾಕ್ರಿಫೈಸ್ ಮಾಡುತ್ತಾರೆ. ತನ್ನ ಈ ಟೋಟಲ್ ಫ್ಯಾಮ್ಲಿಗೋಸ್ಕರ ಅವರು ದುಡಿತಾ ಇರ್ತಾರೆ. ಎವ್ರಿಥಿಂಗ್. ನಾನು ಅವರು ಒಳಗಡೆ ಇರುವಂಥ ಸ್ತ್ರೀ ತತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ನಾರ್ಮಲ್ ಆಗಿ ಸ್ತ್ರೀಗೆ ಕೆಲವು ಸಹಜವಾಗಿ ಗುಣಗಳು ಇರ್ತವೆ. ಸೊ ಅದನ್ನು ಇಲ್ಲಿ ಕಂಪ್ಲೀಟ್ ಆಗಿ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಎಲ್ಲಿ ಸ್ಟ್ರಗಲ್ಸ್, ಎಲ್ಲಿ ಫೇಲ್ಯೂರ್ ಆಗ್ತೀವಿ ಅಂತಂದರೆ ಆ ಸ್ತ್ರೀ ತತ್ವ ಗುಣಗಳು ನಾವು ನಮ್ಮ ಒಳಗಡೆ ಐಡೆಂಟಿಫೈ ಮಾಡಿಲ್ಲ ಅಂತಂದರೆ ಅಲ್ಲಿ ಘರ್ಷಣೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನಾನೇ ಯಾಕೆ ಸ್ಯಾಕ್ರಿಫೈಸ್ ಮಾಡಬೇಕು? ಬಿಕಾಸ್ ಯು ಆರ್ ಕಂಪ್ಲೀಟ್ಲಿ, ಸೊ ನಿನ್ನ ಐಡೆಂಟಿಟಿ ಏನು ಅಂತಂದರೆ ಸ್ತ್ರೀ ತತ್ವ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನಿನ್ನ ಒಂದು ಸ್ತ್ರೀ ತತ್ವ ಕಂಪ್ಲೀಟಾಗಿ ನೀನು ಎಕ್ಸ್ಪ್ರೆಸ್ ಮಾಡಲೇಬೇಕು. ಸೊ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತಂದರೆ ಅದು ಕೂಡ ಘರ್ಷಣೆ ಆಗುತ್ತೆ. ಸೊ ಎಕ್ಸ್ಪ್ರೆಸ್ ಪೂರ್ತಿ ಅಂದರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡಿವಿ ಅಂತ ಅನ್ಕೊಳ್ರಿ, ಕಂಪ್ಲೀಟಾಗಿ ಸ್ಯಾಕ್ರಿಫೈಸ್ ಮಾಡಿವಿ ಅಂತ ಅನ್ಕೊಳ್ರಿ, ಅಲ್ಲಿ ಕೂಡ ಘರ್ಷಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಹೀಗೆ ಒಂದು ತಾಯಿ ಆದವಳು ಪ್ರತಿಯೊಂದನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ. ಸೊ ಈ ಟಿಫನ್ ಇಲ್ಲ, ಅಡುಗೆ ಏನಾದರೂ ಮಾಡಿರ್ತಾರೆ, ಕಡಿಮೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತಾನು ಕಡಿಮೆ ಆದರೂ ಪರವಾಗಿಲ್ಲ, ಗಂಡ ಇಲ್ಲ ಮಕ್ಕಳು ತಿನ್ನಬೇಕು ಅಂತ ಹೇಳಿ ಇದು ಅಂದ್ಕೊಂಡಿರ್ತಾಳೆ. ಸೊ ಅಲ್ಲಿ ಒಂದು ಸ್ಯಾಕ್ರಿಫೈಸೇಷನ್. ಇನ್ನು ಪ್ರತಿಯೊಂದು ಎಲ್ಲದಕ್ಕೂ ಸ್ಯಾಕ್ರಿಫೈಸ್ ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಬಂದ ಮೇಲೆ, ಈ ಒಂದು ವಿಷಯದಲ್ಲಿ ಅಲ್ಲ, ಎಲ್ಲ ವಿಷಯಗಳಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಬಂದ ಮೇಲೆ, ಸೊ ನನ್ನ ಲೈಫೇ ಇಷ್ಟೇನಾ, ಸ್ಯಾಕ್ರಿಫೈಸ್ ಮಾಡೋದೇ ಆಗ್ಬಿಟ್ಟಿದೆ ಅನ್ನೋ ಒಂದು ಕ್ವಶನ್ ರೇಸ್ ಆಗುತ್ತೆ. ಅಂದರೆ ಆ ಸ್ತ್ರೀ ತತ್ವ ಅನ್ನೋದು ಎಲ್ಲಿವರೆಗಿರಬೇಕು ಅಲ್ಲಿವರೆಗೆ ನೀನು ಎಕ್ಸ್ಪ್ರೆಸ್ ಮಾಡಬೇಕು. ಒಂದು ಮಹಿಳೆ ಆಗಿರ್ಬೋದು, ಒಂದು ಪುರುಷರಾಗಿರ್ಬೋದು, ನಿಮ್ಮ ಒಳಗಡೆ ಇದ್ದಂಥ ಆ ಸ್ಯಾಕ್ರಿಫೈಸ್ ಒಂದು ನೇಚರ್ ಅನ್ನೋದು ಒಂದು ಬ್ಯಾಲೆನ್ಸ್ ಆಗಿ ಇರಬೇಕು. ಹಾಗಂತ ಹೇಳಿ ನಾನು ಯಾವುದಕ್ಕೂ ಕಡಿಮೆ ಇಲ್ಲ, ನಾನು ದುಡಿತೀನಿ ಅಂತ ಹೇಳಿ ನೀನು ಒಳಗಡೆ ಇರುವಂಥ ಪೋಷಣೆ ಗುಣಗಳು, ಪ್ರೀತಿ, ದಯ, ಕರುಣ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಸೊ ನನ್ನನ್ನು ನಾನು ಪ್ರೂವ್ ಮಾಡಬೇಕು, ನಾನು ಪುರುಷರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅಂದ್ಕೊಂಡು ನಾವು ದುಡಿಯೋದು ಸ್ಟಾರ್ಟ್ ಮಾಡೋದು, ನಮ್ಮ ನೇಚರ್ನಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ತೊಗೊಂಬರ್ತೀವಿ. ಅಂದರೆ ನಮ್ಮ ಒಳಗಡೆ ಇರುವಂಥ ಪುರುಷ ತತ್ವಗಳು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅಲ್ಲಿ ಕೂಡ ಘರ್ಷಣೆ ಅನ್ನೋದು ನಡೆಯುತ್ತೆ. ಸೊ ಈ ಸ್ತ್ರೀ ಪುರುಷ ತತ್ವಗಳು ಸೊ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ? ಸೊ ನಿನ್ನ ಒಳಗಡೆ ನೀನು ಪ್ರಯಾಣ ಮಾಡಿದಾಗ, ಆಧ್ಯಾತ್ಮಿಕತೆ ಅಂದರೆ ಏನು? ಸೊ ನಿನ್ನ ಬಗ್ಗೆ ನೀನು ತಿಳ್ಕೊತಾ ಇದೆಯಾ? ಅಲ್ಲಿವರೆಗೂ ಇನ್ನೊಬ್ಬರು ಜಡ್ಜ್ಮೆಂಟ್ ಮಾಡ್ತಾ ಇರ್ತೀವಿ, ಇನ್ನೊಬ್ಬರು ನನ್ನ ಬಗ್ಗೆ ಏನು ಜಡ್ಜ್ಮೆಂಟ್ ಮಾಡಿದಾರೋ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ
ಸೊ ಈ ಸಂಘರ್ಷಣ ಅನ್ನೋದು ಮ್ಯಾಕ್ಸಿಮಮ್ ನಮ್ಮ ಲೈಫ್ನಲ್ಲಿ ಫೇಲ್ಯೂರ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇವೆಲ್ಲ ಬರೋದು ಈ ಸ್ತ್ರೀ ಪುರುಷ ತತ್ವಗಳ ಇಂಬ್ಯಾಲೆನ್ಸ್ನಿಂದನೇ ಅಂತ ಹೇಳು. ಸೊ ಒಂದು ಪರ್ಸನ್ ತನ್ನ ಒಳಗಡೆ ಅಂತಂಥ ಸ್ತ್ರೀ ತತ್ವ ಅಂದರೆ ಮೇನ್ ಈ ಟಾಪಿಕ್, ಇವತ್ತಿನ ಟಾಪಿಕ್ ಏನು ಅಂತಂದರೆ ಆಧ್ಯಾತ್ಮಿಕತೆ. ಅಂದರೆ ನನ್ನ ಸೋಲ್ ಕಾನ್ಷಿಯಸ್ ಜೊತೆಗೆ ನಾನು ಇದ್ದಾಗ, ನನ್ನ ಸ್ತ್ರೀ ತತ್ವ ಒಳಗಡೆ ನಾನು ಕನೆಕ್ಟ್ ಆದಾಗ. ಸೊ ಇಷ್ಟೊತ್ತು ನೀವು ಏನು ಮಾಡಿದ್ರೆ, ಹಾಫ್ ಆನ್ ಅವರ್ ಕಂಪ್ಲೀಟಾಗಿ ಸೈಲೆಂಟಾಗಿ ಕೂತ್ಕೊಂಡಿದ್ರೆ, ಅಲ್ಲಿ ನಿಮ್ಮ ಮನಸ್ಸು ಇಲ್ಲ. ಸೊ ಆ ಪುರುಷ ತತ್ವವನ್ನು ಪಕ್ಕಕ್ಕಿಟ್ಟು ನಿನ್ನ ಆತ್ಮದ ಜೊತೆಗೆ ನೀನು ಸಾಂಗತ್ಯವನ್ನು ಮಾಡಿದರೆ, ನಿನ್ನ ಒಳಗಡೆ ಇರೋಂಥ ಆ ಸ್ತ್ರೀ ತತ್ವದ ಜೊತೆಗೆ ಸೈಲೆಂಟಾಗಿ ಕೂತ್ಕೊಂಡಿದ್ರೆ. ಸೊ ಯಾವತ್ತು ಒಂದು ಪರ್ಸನ್ ಆ ಸ್ತ್ರೀ ತತ್ವದ ಜೊತೆಗೆ ಯಾವತ್ತು ಕನೆಕ್ಟ್ ಆಗ್ತಾರೋ, ಅತ್ಯಂತ ಶಕ್ತಿಯುತವಾದಂಥ ಒಂದು ಕ್ವಾಲಿಟಿ ನಮ್ಮಲ್ಲಿ, ಒಂದು ಕೆಲವು ಪವರ್ಸ್ ನಮ್ಮ ಒಳಗಡೆ ಅವೇಕನ್ ಆಗುತ್ತೆ. ಸೊ ಈ ಸೈಲೆನ್ಸ್ ಮನಸ್ಸನ್ನು ಕಂಪ್ಲೀಟಾಗಿ ನಿಶ್ಚಲಗೊಳಿಸ್ತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ಸೈಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮೌನಗೊಳಿಸ್ತಾ ಇದ್ದೀವಿ. ಸೊ ಮೆನಿ ಯಾವುದನ್ನು ವರ್ಡ್ ನೀವು ಯೂಸ್ ಮಾಡ್ರಿ, ಅದನ್ನು ಮನಸ್ಸನ್ನು ನಾವು ಪಕ್ಕಕ್ಕಿಡ್ತಾ ಇದ್ದೀವಿ. ನಾವು ಹುಟ್ಟಿದಾಗ ಈ ಶರೀರ ಇದೆ, ಈ ಆತ್ಮ ಇದೆ. ಓಕೆ, ಈ ಶರೀರನೇ ಕಂಟೈನರ್ನಲ್ಲಿ ಆತ್ಮ ಒಂದು ಚೈತನ್ಯ ತುಂಬಿಕೊಂಡು ಇಲ್ಲಿ ಜನ್ಮ ತಗೊಂಡಿದ್ದೀವಿ. ಸೊ ಈ ಮನಸ್ಸು ಅನ್ನೋದು ಇದ್ದಿಲ್ಲ ನಾವು ಹುಟ್ಟಿದಾಗ. ಬೆಳೀತಾ ಬೆಳೀತಾ 3 to 4 years ಆದಮೇಲೆ ಈ ಸೊಸೈಟಿನಿಂದ, ನಮ್ಮ ತಂದೆ ತಾಯಿಗಳಿಂದ, ಸೊ ನಾನು ಅಂದರೆ ಇದು, ಸೊ ನನ್ನ ಆಲೋಚನೆಗಳು, ಇಲ್ಲಿನಿಂದ ನನ್ನ ಎವ್ರಿಥಿಂಗ್ ಮನಸ್ಸು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಮತ್ತೆ ಏನು ಮಾಡ್ತಾ ಇದ್ದೀವಿ, ನಮ್ಮ ನಿಜವಾದ ಅಸ್ತಿತ್ವದ ಕಡೆ ನಾವು ಹೋಗ್ತಾ ಇದ್ದೀವಿ. ಕಂಪ್ಲೀಟಾಗಿ ಸೈಲೆನ್ಸ್ ಆಗಿ ಕೂತ್ಕೊತಾ ಇದ್ವಿ. ಸೊ ಆ ಸೈಲೆನ್ಸ್ನಲ್ಲಿ ಎಷ್ಟೋ ಎನರ್ಜೀಸ್ ನಾವು ಅವೇಕನ್ ಮಾಡ್ಕೊತೀವಿ. ಸೊ ಸೈಲೆಂಟಾಗಿರೋದು ಅಂತಂದರೆ ನಮ್ಮ ಬಲಹೀನತೆ ಅಲ್ಲ ಅದು. ಸೊ ಯಾರೋ ಬಂದು ನಮ್ಮ ಸಪ್ರೆಸ್ ಮಾಡ್ತಾ ಇಲ್ಲ. ಸೊ ನಮ್ಮ ಮೌನದಲ್ಲಿ ಇರ್ರಿ ಅಂತಂದರೆ, ಮೌನ ಮಾಡ್ತಾ ಇದ್ರಿ ಅಂತಂದರೆ ಅವ್ರು ಏನು ಮಾಡ್ತಾರೆ, ಸೊ ಅವ್ರು ಏನೇನು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ಪೇಪರ್ ಪೆನ್ ತೊಗೊತಾರೆ, ವಾಟ್ಸಪ್ನಾಗ ಹಾಕ್ತಾರೆ. ಯಾರಿಗೋ ಒಂದು ಫೋನ್ ಮಾಡಿದರೆ ಅವ್ರು ಮೌನದಲ್ಲಿ ಇದ್ದಾರಂತೆ. ಸೊ ಫೋನ್ ಕಟ್ ಮಾಡಿದರು, ಚಾಟ್ ಮಾಡಿದರು. ಸೊ ಐ ಆಮ್ ಇನ್ ಮೌನ, ಪ್ಲೀಸ್ ಟೆಕ್ಸ್ಟ್ ಮೀ ಅಂತ ಹಾಕಿದರು. ಸೊ ನನಗೆ ಏನು ಕೆಲಸ ಇತ್ತು ಅದ್ರ ಬಗ್ಗೆ ಮಾತಾಡಿದೆ. ಅವರು ಇನ್ನೂ ಮತ್ತೆ ನನ್ನ ಜೊತೆಗೆ ಮೆಸೇಜ್ ಮಾಡ್ತಾ ಚಾಟ್ ಮಾಡಿದರು. ಅದು ಮೌನ ಹೇಗಾಗುತ್ತೆ? ಸೊ ಮೌನ ಅಂತಂದರೆ ಯಾವುದು ಆಲೋಚನೆ ಇಲ್ಲದಂಥ ಒಂದು ಸ್ಥಿತಿ. ಸೊ ಸೈಲೆನ್ಸ್ ಅಂದ್ರೇನು? ನಾಟ್ ಆಬ್ಸೆಂಟ್ ಆಫ್ ವರ್ಡ್ಸ್, ಇಟ್ಸ್ ಅ ಪ್ರೆಸೆನ್ಸ್ ಆಫ್ ಅವೇರ್ನೆಸ್. ಈ ಆಲೋಚನಾ ರಹಿತ ಸ್ಥಿತಿ ಮಾತ್ರ ಧ್ಯಾನ ಅಲ್ಲ, ನಿನ್ನ ಒಂದು ಜಾಗೃತಾವಸ್ಥೆ, ಎಷ್ಟು ಜಾಗೃತಾವಸ್ಥೆದಲ್ಲಿ ಇದ್ದೀರಾ ಅದು ಇಂಪಾರ್ಟೆಂಟ್ ಇಲ್ಲಿ. ಸೊ ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಆಲೋಚನಾ ರಹಿತನಿಂದನೇ ಸ್ಥಿತಿನಿಂದನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿನಿಂದನೇ ನಿಮ್ಮ ಜಾಗೃತಾವಸ್ಥೆ ಅವೇಕನ್ ಆಗ್ತಾ ಬರುತ್ತೆ. ಸೊ ಸೈಲೆಂಟಾಗಿರೋದು ಅಂದರೆ ಕೇವಲ ಮಾತುಗಳು ಇಲ್ದಂಗೆ ಇರೋದಲ್ಲ, ನಮ್ಮ ಜಾಗೃತಾವಸ್ಥೆ ಸ್ಥಿತಿನಲ್ಲಿ ನಾವು ಇರೋದು. ಇನ್ನ ಏನೋ ಕೆಲವರು ಹೇಗಿರ್ತಾರೆ ಅಂದರೆ ಜಾಸ್ತಿ ಮಾತಾಡ್ತಾರೆ. ಸೊ ಎಕ್ಸ್ಪ್ರೆಸ್ ಮಾಡೋದು ಅದು ಕೂಡ ಒಂದು ಸ್ತ್ರೀ ತತ್ವ. ಓಕೆ, ಜಾಸ್ತಿ ಎಕ್ಸ್ಪ್ರೆಸ್ ಮಾತಾಡ್ತಾರೆ, ಜಾಸ್ತಿ ರಿಯಾಕ್ಷನ್ ತೋರಿಸ್ತಾರೆ. ಸೊ ನಾವು ಮಾತಾಡೋದು ಒಂದೇ ಅಲ್ಲ, ಇನ್ನೊಬ್ಬರು ಮಾತಾಡಿದಾಗ ಅದಕ್ಕೆ ರಿಯಾಕ್ಷನ್ ತೋರಿಸೋದು. ಸೊ ಚರ್ಯ ಪ್ರತಿಚರ್ಯ ಅಂತ ಹೇಳ್ತಾರಲ್ವ, ಸೊ ಆ ರೀತಿ ಆಕ್ಷನ್ ರಿಯಾಕ್ಷನ್. ಸೊ ಅನುನಿತ್ಯ ಆ ಒಂದು ಸಂಘರ್ಷಣದಲ್ಲಿ ಇದ್ದೇ ಇರ್ತಾರೆ. ಸೊ ಅಲ್ಲಿ ಏನು ದ್ವಂದ್ವತ್ವ. ಸೊ ಒಳ್ಳೆಯದು ಕೆಟ್ಟದು ನೀವು ಜಡ್ಜ್ ಮಾಡ್ತಾ ಇದ್ದೀರಾ, ಸುಖ ದುಃಖ, ಸಕ್ಸಸ್ ಫೇಲ್ಯೂರ್ಸ್. ಸೊ ಯಾರಾದರೂ ಬಂದು ಮಾತಾಡಿದ್ರು ಕೂಡ ನಮ್ಮ ರಿಯಾಕ್ಷನ್ ತೋರಿಸ್ತಾ ಇರ್ತೀವಿ. ಸೊ ಆ ಮೋಡ್ನಲ್ಲೇ ನಾವು ಇರ್ತೀವಿ. ಸೊ ಇದೇ ನಾನು ಪ್ರೂವ್ ಅಂದರೆ ಇದೆಲ್ಲ ಮಾಡಿದ್ರೇನೆ ನಾನು ಕರೆಕ್ಟು. ಸೊ ಯಾರಾದರೂ ಒಂದು ಬಂದು ಏನಾದರೂ ಅಂತಾರೆ, ಸೊ ಇಮ್ಮಿಡಿಯೇಟ್ ನಮ್ಮ ರಿಯಾಕ್ಷನ್ ಅದು ನಾನಲ್ಲ,
ತೋರಿಸ್ಕೋಬೇಕು, ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ಸೊ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊನೆ ಅವಶ್ಯಕತೆನೇ ಇಲ್ಲ. ವಿಕ್ಟರಿ ಸಾಧಿಸಬೇಕು, ಏನಾದರೂ ಗೋಲ್ ಅಚೀವ್ಮೆಂಟ್ ಸಾಧಿಸೋದು. ಸೊ ಯುವರ್ ಸೆಲ್ಫ್ ಈಸ್ ಎ ವಿಕ್ಟ್ರಿ. ಸೊ ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಮ ಒಳಗಡೆ ಇರುವಂಥ ಆ ಶೂನ್ಯ ಸ್ಥಿತಿ, ದಾన్ని ಅಚೀವ್ ಮಾಡೋದಕ್ಕಿಂತ ದೊಡ್ಡ ಸಾಧನೆ ಏನಿದೆ? ಸೊ ಈ ನಿಶ್ಶಬ್ದ ಅಂದರೆ ಆ ಸೈಲೆನ್ಸ್ ಅನ್ನೋದು ಭಯನಿಂದ ಬರೋದಲ್ಲ. ಇದು ಒಂದು ಏನಂತ ನಿಮ್ಮ ಚಾಯ್ಸ್ ಆಗಬೇಕು, ಫೋರ್ಸ್ನಿಂದ ಮಾಡೋದಲ್ಲ, ಭಯನಿಂದ ಸೈಲೆಂಟ್ ಆಗಿರೋದಲ್ಲ. ಸೊ ಇಟ್ಸ್ ಒಂದು ಆಪ್ಷನ್. ಡೈಲಿ 1 ತಾಸು ಆ ಕಂಪ್ಲೀಟ್ ಸೈಲೆನ್ಸ್ನಾಗ ಇದ್ದಾಗ ಸೊ ನಮ್ಮ ಒಳಗಡೆ ಇರುವಂಥ ಎಷ್ಟೋ ಶಕ್ತಿಗಳು ನಾವು ಹೊರಗಡೆ ತೊಗೊಂಡ್ಬರ್ತೀವಿ. ಆ ಒಂದು ಶಕ್ತಿ, ಆ ಒಂದು ಅನುಭವ ಅನ್ನೋದು ಮಾತಿನಿಂದ ಹೇಳೋದಕ್ಕಾಗೋದಿಲ್ಲ. ಜಸ್ಟ್ ನೀವು ಅನುಭವ ಪಡ್ರಿ. ಸೊ ನಾನು ಅನುಭವಿಸ್ತಾ ಇದ್ದೀನಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಆ ಜಾಯ್, ಪೀಸ್, ಲವ್ ನನ್ನ ಜೊತೆಗೆ ನಾನಿದ್ದಾಗ. ಸೊ ಇಂಥ ಒಂದು ಸಂತೋಷ ನಮ್ಗೆ ಎಲ್ಲಿನೂ ಸಿಗೋದಿಲ್ಲ. ಯಾಕೆ? ನಿನ್ನ ನಿಜವಾದ ಅಸ್ತಿತ್ವವನ್ನು ನೀನು ತಿಳ್ಕೊಂಡು ಅದ್ರ ಜೊತೆಗೆ ಸಾಂಗತ್ಯ ಮಾಡ್ತಾ ಇದೆಯಾ. ಪತ್ರಿ ಸರ್, ಸತ್ಸಂಗ, ಸಜ್ಜನ ಸಾಂಗತ್ಯ, ಸತ್ಯದ ಜೊತೆಗೆ ಸಾಂಗತ್ಯ. ಸತ್ಯ ಅಂದ್ರೆ ಯಾರು? ವಿಚ್ ಇಸ್ ಎಟರ್ನಲ್, ಯಾವುದು ಶಾಶ್ವತ. ಈ ಶರೀರ ಅಲ್ಲ, ಈ ಮನಸ್ಸು ಹೇಳ್ತಾ ಇರುವಂಥ ಇವೆಲ್ಲವೂ ಅಲ್ಲ. ಸೊ ಈ ಮನಸ್ಸು ಹೇಳುತ್ತೆ, ನೀನು ಅಚೀವ್ ಮಾಡು, ಅಷ್ಟು ಅಚೀವ್ ಮಾಡ್ತಾ ಇದೀಯಾ, ಇಷ್ಟು ಅಚೀವ್ ಮಾಡಿಯ, ಸೊ ಅಷ್ಟು ಬುಕ್ಸ್ ಓದಿಯಾ, ವೆರಿ ಗ್ರೇಟ್. ನೋ. ಸೊ ನಿನ್ನ ಸತ್ಯ ಅಂದರೆ ವಿಚ್ ಇಸ್ ಎಟರ್ನಲ್, ಯಾವುದು ಶಾಶ್ವತವೋ ಅದರ ಜೊತೆಗೆ ನೀನಿರೋದೇ ಸಜ್ಜನ ಸಾಂಗತ್ಯ. ಸೊ ಅಲ್ಲಿ ಈಗ ನಮಗೆ ಯಾರೋ ನನಗೆ ಗೌರವ ಕೊಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಸೊ ನಿನ್ನ ಜೊತೆಗೆ ನಿನ್ನನ್ನು ನೀನು ಗೌರವಿಸೋದಕ್ಕೆ ಕಲ್ತ್ಕೋಬೇಕು, ನಿನ್ನನ್ನು ನೀನು ಪ್ರೀತಿ ಮಾಡೋದು ಕಲ್ತ್ಕೋಬೇಕು ಫಸ್ಟ್. ಸೊ ಅವ್ರಿಗಷ್ಟು ಟ್ಯಾಲೆಂಟ್ ಇದೆ, ಅವ್ರು ಅಷ್ಟು ಚೆನ್ನಾಗಿದ್ದಾರೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ನನ್ನ ಒಳಗಡೆ ಇರೋಂಥ ಬ್ಯೂಟಿ, ನನ್ನ ಒಳಗಡೆ ಇರೋಂಥ ಪ್ರೀತಿ ನಾನು ಐಡೆಂಟಿಫೈ ಮಾಡಿಲ್ಲ ಅಂತಂದರೆ, ಸೊ ಆಪೋಸಿಟ್ ಪರ್ಸನ್ ಕೊಡೋ ಪ್ರೀತಿ ನಮಗೆ ಅರ್ಥ ಆಗೋದಿಲ್ಲ. ಸೊ ಈ ಸೈಲೆನ್ಸ್ನಲ್ಲಿ ಒಂದು ಡೀಪ್ ಆಗಿರುವಂಥ ಒಂದು ಏನಂತ ಹೇಳ್ಬೋದು, ಒಂದು ಶಕ್ತಿ ಅವೇಕನ ಆಗುತ್ತೆ, ಒಂದು ಸಂತೋಷ, ಒಂದು ಬ್ಲಿಸ್ ಅನ್ನೋದು ಇಲ್ಲೇ ನಿಮ್ಮ ಜೊತೆಗೆ ನೀವು ನೋಡ್ಕೊತೀರ. ಅದು ಯಾರ ಜೊತೆಗಿದ್ರೂ ಕೂಡ ಆ ಸಂತೋಷ ಅನ್ನೋದು ನಿಮಗೆ ಸಿಗೋದಿಲ್ಲ. ಇಲ್ಲ ನಮಗೆ ಸಿಗ್ತಾ ಇದೆ ಅಂತ ಅಂದ್ಕೊಂಡ್ರೆ ನೀವು ಅದನ್ನು ಪಡೆದಿಲ್ಲ. ನಿಮ್ಮ ಜೊತೆಗಿರುವಂಥ ಸ್ತ್ರೀ ತತ್ವ, ಆ ಒಂದು ಚೈತನ್ಯ, ಆ ಒಂದು ಬ್ಲಿಸ್ ನೀವು ಕಂಡಿಲ್ಲ ಅಂತ ಅರ್ಥ. ಅದಕ್ಕೆ ನೀವು ಇನ್ನೊಬ್ಬರು ಕೊಡ್ತಾ ಇರುವಂಥ ಗೌರವಕ್ಕೆ ನೀವು ಸ್ಥಿಮಿತ ಮಾಡ್ಕೊತಾ ಇದ್ರ, ಇನ್ನೊಬ್ಬರು ಕೊಡ್ತಾ ಇರೋ ಪ್ರೀತಿಗೆ ನೀವು ಸ್ಥಿಮಿತ ಮಾಡ್ಕೊತಾ ಇದ್ರಿ. ಸೊ ಆ ಒಂದು ಶಕ್ತಿ ನಮ್ಮೊಳಗೆ ಯಾವಾಗ ಅವೇಕನ ಆಗುತ್ತೆ ಅಂತಂದರೆ, ಸೊ ಈ ಡೀಪ್ ಸೈಲೆನ್ಸ್ನಲ್ಲಿದ್ದಾಗ, ಸೊ ಒಂದು ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ತನ್ನ ಕಂಪ್ಲೀಟಾಗಿ ಸೈಲೆನ್ಸ್ನಾಗಿದ್ದಾಗ ಸೊ ತನ್ನ ಒಳಗಡೆ ಇರುವಂಥ ಒಂದು ಆತ್ಮ ಗೌರವ ಅಂತ ಹೇಳ್ತಾರೆ. ಶರೀರ ಗೌರವ ಅಂತ ಯಾರೂ ಹೇಳೋದಿಲ್ಲ, ಮನಸ್ಸಿನ ಗೌರವ ಅಂತ ಯಾರೂ ಹೇಳೋದಿಲ್ಲ, ಆತ್ಮ ಗೌರವ. ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ನಿಜವಾದ ಶಕ್ತಿ. ಸೊ ಈಗ ಯಾರಾದರೂ ಏನಾದರೂ ಅಂದರೆ ನಾವು ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಕೆಲವರು ಹೇಳ್ಕೊತಾ ಇರ್ತಾರೆ, ನನ್ನ ಕಡೆ ಯಾರಾದರೂ ಬಂದು ಮಾತಾಡಿ ನಾನು ನೋಡ್ತೀನಿ ಅಂತ ಹೇಳಿ ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ, ಯಾರನ್ನಾದರೂ ಕೂಡ ನನ್ನ ಬುಟ್ಟಿನಾಗ ಹಾಕೋನೇ ಶಕ್ತಿ ನನಗಿದೆ, ಸೊ ಎವ್ರಿ ಒನ್ ವಿಲ್ ಬಿ ಅಂಡರ್ ಮೈ ಕಂಟ್ರೋಲ್, ಅದು ನನ್ನ ಪವರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀನು ಕಂಟ್ರೋಲ್ನಾಗಿರೋದು ಅದಕ್ಕಿಂತ ದೊಡ್ಡವಾಗಿರೋದಂಥ ವಿಕ್ಟರಿ. ಸೊ ಯಾರಾದರೂ ಬಂದು ನಮ್ಮನ್ನು ಏನಾದರೂ ಅಂದರು, ಸೊ ಏನಾದರೂ ಏನೇ ಸಿಚುವೇಶನ್ ಪ್ರಾಬ್ಲಮ್ಸ್ ಬಂದರು, ಏನೇ ಬಂದರು, ಸಾಕ್ಷೀಭೂತರಾಗಿ ನೋಡಿದರೆ
ಆ ಸ್ಥಿತಿ ನಿಮ್ಮಲ್ಲಿದ್ದರೆ, ಸೊ ಅದಕ್ಕಿಂತ ದೊಡ್ಡ ಸಕ್ಸಸ್ ನಮ್ಮ ಲೈಫ್ನಲ್ಲಿ ಯಾವುದೂ ಇಲ್ಲ. ಸೊ ಇಲ್ಲಿ ಒಂದು ಚಿಕ್ಕ ಕತೆ ಹೇಳ್ತೇನೆ, ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಗೌತಮ ಬುದ್ಧ ಅವ್ರ ಧ್ಯಾನ ಪ್ರಚಾರಕ್ಕೆ ಹೋಗ್ತಾ ಇದ್ದಾಗ ಅವರ ಶಿಷ್ಯಗೆ ಹೇಳ್ತಾರಂತೆ, ನನಗೆ ಕುಡಿಯೋದಕ್ಕೆ ನೀರು ತಗೊಂಬ ಅಂತ ಹೇಳಿ. ಸೊ ಅಲ್ಲಿ ಎಲ್ಲಿದೆ ಕೆನಾಲ್ ಅದು ಇದು ನೋಡೋಕ್ಕೆ ಹೋಗ್ತಾರಂತೆ. ನೋಡಿದಾಗ ಒಂದು ಸಿಗುತ್ತೆ, ಒಂದು ಕೆನಾಲ್, ನದಿ ಅಂತ ಹೇಳ್ಬೋದು, ಚಿಕ್ಕ ರಿವರ್ ಏನಾದ್ರು. ಸೊ ಅವರು ನೀರು ತಗೊಳ್ಳೋಣ ಅಂತ ಹೋದಾಗ ಅದೇ ಟೈಮ್ನಾಗೆ ಒಂದು ಎದ್ದಿನ ಬಂಡಿ ಆ ನೀರಿನಲ್ಲಿ ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಕೆಳಗಡೆ ಇರುವಂಥ ಕೆಸರೆಲ್ಲ ಮೇಲೆ ಬರುತ್ತೆ. ಇಂಥ ನೀರು ನಾನು ಹೆಂಗೆ ತಗೊಂಡು ಹೋಗ್ಲಿ ಅಂತ ಅಂದ್ಕೊಂಡು ಈ ನೀರು ಸರಿ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಬಿಡ್ತಾರೆ. ಆ ಗುರುಗಳಿಗೆ ಹೇಳ್ತಾರೆ, ಅಲ್ಲಿ ನೀರಿದ್ದಾವೆ ಬಟ್ ನೀರು ಕುಡಿಯೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲ, ನನಗೆ ನೀರು ಅದೇ ನೀರೇ ತಗೊಂಬ ಅಂತ ಹೇಳ್ತಾರೆ. ಮತ್ತೆ ಹೋಗ್ತಾರೆ. ಸೊ ಮತ್ತೆ ನೀರು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತಂದರೆ ಮತ್ತೆ ಇನ್ನು ಯಾರೋ ಎದ್ದಿನ ಮಣ್ಣಿ ಏನೋ ಹೋಗುತ್ತೆ, ಮತ್ತೆ ಕೆಳಗಡೆ ಇರೋಂಥ ಕೆಸರೆಲ್ಲ ಮೇಲೆ ಬರುತ್ತೆ. ಸೊ ಮತ್ತೆ ವಾಪಸ್ ಬರ್ತಾರೆ, ನೀರು ಚೆನ್ನಾಗಿಲ್ಲ ಅಂತ. ಇಲ್ಲ, ನನಗೆ ಅದೇ ನೀರು ಕುಡಿಯೋಕ್ಕೆ ಬೇಕು, ತಗೊಂಬ ಅಂತ ಹೇಳ್ತಾರೆ. ಸೊ ಈ ಸಾರಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿ ಹೋದ ತಕ್ಷಣ ಒಂದು ಕೆಲವು ನಿಮಿಷಗಳು ಆ ಬಂಡಿ ಅಲ್ಲಿಂದ ಹೋದ ತಕ್ಷಣ ಅವರು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂತ್ಕೊಂಡ ತಕ್ಷಣ ಅಲ್ಲಿರೋಂಥ ಕೆಸರು ಏನು ನೀರು ಒಳಗಡೆ ಮಿಕ್ಸ್ ಆಗಿತ್ತಲ್ಲ ಅದೆಲ್ಲ ಸೆಟಲ್ ಆಗುತ್ತೆ ಕೆಳಗಡೆ. ಸೊ ಸ್ವಲ್ಪ ಸೆಟಲ್ ಆದ ತಕ್ಷಣ ಮೇಲೆಲ್ಲ ನೀರು, ಕುಡಿಯೋದಕ್ಕೆ ಅನುಕೂಲವಾಗಿರುವಂಥ ನೀರು ಸಿಗುತ್ತೆ. ಆ ನೀರನ್ನು ಇಲ್ಲಿ ತಗೊಂಡ್ಬರ್ತಾರೆ. ಸೊ ಇಲ್ಲಿ ಒಂದು ಕತೆ ಅಲ್ಲ, ಸಂಘಟನೂ ಅಲ್ಲ, ಆಗಿರೋ ಸಂಘಟನೂ ಅಲ್ಲ, ಇದು ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳ್ಬೋದು. ಸೊ ನ್ಯೂರೋ ಸೈನ್ಸ್ ಪ್ರಸ್ತುತ ನಡೀತಾ ಇರುವಂಥ ರಿಸರ್ಚ್. ಸೊ ಆ ನ್ಯೂರೋ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ನಾವು ಸಾಕ್ಷೀಭೂತರಾಗಿ ನೋಡಿದಾಗ, ಒಂದು ಸೈಲೆನ್ಸ್ನಲ್ಲಿದ್ದಾಗ, ಸೊ ನಮ್ಮ ಆಲೋಚನೆಗಳನ್ನೆಲ್ಲನೂ ಕೂಡ ನಮ್ಮ ಶರೀರ ಒಂದು ಕಡೆ ಕೂತ್ಕೊಂಡು, ಸೊ ನಮ್ಮ ಆಲೋಚನೆಗಳನ್ನೆಲ್ಲ ಕೂಡ ಕಂಪ್ಲೀಟಾಗಿ ಝೀರೋ ಮಾಡಿದಾಗ, ಸೊ ನಮ್ಮ ಒಳಗಡೆ ಇರುವಂಥ ನ್ಯೂರಾನ್ಸ್, ಸೊ ಎಲ್ಲವೂ ಕೂಡ ತಮ್ಮನ್ನು ತಾವು ಸೆಟ್ರೇಟ್ ಮಾಡ್ಕೊಳ್ಳುತ್ತಂತೆ. ನ್ಯೂರಾನ್ಸ್ ಅಂದರೆ ಏನು? ನಮ್ಮ ಬ್ರೈನ್ ಒಳಗಡೆ ಕೆಲವು ಮೆಮೊರಿ ಪ್ಯಾಟರ್ನ್ಸ್ ಇರ್ತವೆ. ಆ ಮೆಮೊರಿ ಪ್ಯಾಟರ್ನ್ಸ್ ಎಲ್ಲ ಕೂಡ ನ್ಯೂರಾನ್ಸ್ನಲ್ಲಿ ಸ್ಟೋರ್ ಆಗಿ ಇರ್ತವೆ. ಸೊ ನಮ್ಮ ರೊಟೀನ್ ಲೈಫ್ನಲ್ಲಿ ನಾವು ಅನ್ಕೊಂತೀವಿ ಎಷ್ಟೋ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀನಿ, ಎಷ್ಟೋ ಎಬಿಲಿಟಿ ನನ್ನ ಒಳಗಡೆ ಇದೆ ಅಂತ ಹೇಳಿ. ಬಟ್ ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ಯಾರಾದರೂ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡಿದಾಗ, ಅಂದರೆ ಇಲ್ಲಿ ಚೆಕ್ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ನಮ್ಮ ಎಮೋಷ್ನಲ್ ಬ್ಯಾಲೆನ್ಸ್. ಸೊ ಯಾವ ರೀತಿ ನಾವು ರಿಯಾಕ್ಷನ್ ಮಾಡ್ತಾ ಇದ್ದೀವಿ, ನಮ್ಮ ಭಾವನೆಗಳು. ಓಕೆ, ಸೊ ನಮ್ಮ ಭಾವನೆಗಳು ಹೇಗಿದ್ದಾವೆ ಇನ್ನೊಬ್ಬರ ಬಗ್ಗೆ, ಸೊ ಯಾವ ರೀತಿ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ, ನಮ್ಮ ಸಮಸ್ಯೆಗಳಾಗಿರ್ಬೋದು, ನಮ್ಮ ರಿಲೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಜೊತೆಗೆ ನಾವು ಯಾವ ರೀತಿ ವ್ಯವಹರಿಸ್ತಾ ಇದ್ದೀವಿ. ಸೊ ಅದನ್ನು ನೋಡಿಕೊಂಡಾಗ ಅಲ್ಲಿ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ ಅಂತಂದರೆ, ನಮ್ಮ ಒಳಗಡೆ ಕಂಪ್ಲೀಟ್ ಆ ಸೈಲೆನ್ಸ್ನಲ್ಲಿದ್ದಾಗ, ಸೊ ನಮ್ಮ ಒಳಗಡೆ ಇರುವಂಥ ಈ ಸಂಘರ್ಷಣೆಗಳೆಲ್ಲ ಕೂಡ ತಮ್ಮನ್ನು ತಾವೇ ಸೆಟ್ರೇಟ್ ಮಾಡ್ಕೊಳ್ಳುತ್ತಂತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ 10 ಟಾಸ್ಕ್ ಇರ್ತವೆ. ಸೊ ಅಡುಗೆ ಮಾಡಬೇಕು, ಅದು ಮಾಡಬೇಕು, ಇದು ಕ್ಲೀನ್ ಮಾಡಬೇಕು, ಎವ್ರಿಥಿಂಗ್. ಸೊ ಎಲ್ಲ ಆಲೋಚನೆಗಳು ಒಂದ್ಸತಿ ತೊಗೊಳ್ರಿ, ಹಾರ್ಟ್ ಬೀಟ್ಸ್ ಜಾಸ್ತಿ ಆಗ್ತವೆ. ಅಯ್ಯೋ ಇಷ್ಟೆಲ್ಲ ಕೆಲಸ ಮಾಡಬೇಕು, ಇವತ್ತು ಕೆಲಸದವಳು ಬರೋದಿಲ್ಲ, ಬಂದರೂ ಕೆಲಸ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲ, ಇಷ್ಟೆಲ್ಲ ಕೆಲಸ ಇದೆ. ಸೊ ಫಿಸಿಕಲಿ ನಾವು ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀವಿ. ಸೊ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ನಮ್ಮ ಒಳಗಡೆ ಹಾರ್ಮೋನ್ಸ್ ಎಲ್ಲ, ಬ್ಯಾಡ್ ಹಾರ್ಮೋನ್ಸ್ ಎಲ್ಲ, ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅದಕ್ಕೆ ಪರಿಣಾಮಗಳೇ ಈ ಎಲ್ಲ BP, ಶುಗರ್, ಥೈರಾಯ್ಡ್, ಸೈನಸ್, ಎವ್ರಿಥಿಂಗ್. ಸೊ ವೆನ್ ವಿ ಸೆಟಲ್, ಸೊ ನಮ್ಮ ಒಳಗಡೆ ನಾವು ಕೂತ್ಕೊಂಡು ಆ ಸೈಲೆಂಟಾಗಿ ಕೂತ್ಕೊಂಡಾಗ ನಮ್ಮ ಒಳಗಡೆ ಇರುವಂಥ ಎಮೋಷ್ನಲ್ ಇಂಬ್ಯಾಲೆನ್ಸ್ ಏನಿದಾವೋ ಅವೆಲ್ಲ ತನ್ನಷ್ಟಕ್ಕೆ ತಾನೇ ಸೆಟ್ಲ್ ಆಗುತ್ತೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೆಡಿ ಆಗುತ್ತೆ. ಈ ಬಾಡಿ, ಸೊ ಒಂದ್ಸತಿ ಪ್ಲ್ಯಾನ್ ಮಾಡ್ಕೊತೀವಿ, ಸೊ ಈ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಅದು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ರಿಕಾರ್ಡ್ ಆಗಿ ಯಾವ ಟೈಮ್ನಲ್ಲಿ ಏನು ಕೆಲಸ ಮಾಡಬೇಕು ಅದಕ್ಕೂ ಬೇಕಾಗಿರೋಂಥ ಎಬಿಲಿಟಿ ನಮಗೆ ಕೊಡುತ್ತೆ. ಸೊ ಈಸ್ ಕಂಪ್ಲೀಟ್.
ಸೈಲೆನ್ಸ್ನಲ್ಲಿದ್ದಾಗ ಸೊ ನಮ್ಮ ಒಳಗಡೆ ಇರುವಂಥ ಪ್ರತಿಯೊಂದು ಕೂಡ ಸೆಟಲ್ ಆಗುತ್ತೆ. ಆಗ ಅಲ್ಲಿ ನೀರು ಒಂದು 5 ಮಿನಿಟ್ಸ್ ವೇಟ್ ಮಾಡಿದಾಗ ನೀರಿನಲ್ಲಿರುವಂಥ ಕೆಸರು ಹೆಂಗೆ ಸೆಟಲ್ ಆಗಿದೆಯೋ ಹಾಗೆ ಈ ಸೈಲೆನ್ಸ್ನಲ್ಲಿ ಯಾವಾಗ ನನ್ನ ಆತ್ಮ ಜೊತೆಗೆ ನಾನು ಇದ್ದೇನೆ, ಮನಸ್ಸನ್ನು ಪಕ್ಕಕ್ಕಿಟ್ಟು ನನ್ನ ಆತ್ಮ ಜೊತೆಗೆ ನಾನು ಕೂತ್ಕೊಂಡೇನೆ. ಸೊ ಈ 1/2 ಅವರ್ 3 to 3:30ವರೆಗೂ ಏನು ನಡೆದಿದೆ ನಿಮ್ಮ ಒಳಗಡೆ ಇದೆ. ಸೊ ನಿಮ್ಮ ಹೊರಗಡೆ ಟೆನ್ಷನ್ಸು, ಪ್ರಾಬ್ಲಮ್ಸು, ನೀವು ಮಾಡಬೇಕಾಗಿರೋ ಅಚೀವ್ಮೆಂಟ್ಸು, ಎವ್ರಿಥಿಂಗ್ ತನ್ನಷ್ಟು ತಾನೇ ಯಾವ ಟೈಮ್ನಲ್ಲಿ ಏನೇನು ಆಗಬೇಕು ಅಂತೇಳಿ ಅದು ಏನಂತ ಪ್ಲ್ಯಾನ್ ಮಾಡಿಕೊಡುತ್ತೆ. ಸೊ ಆಟೋಮ್ಯಾಟಿಕ್ ಆಗಿ ಸೊ ಎಲ್ಲವೂ ನಮ್ಮ ಲೈಫ್ನಲ್ಲಿ ಏನು ಬರಬೇಕು, ಯಾವ ಟೈಮ್ನಲ್ಲಿ ಏನು ಬರಬೇಕು ಎಲ್ಲವೂ ಬರುತ್ತೆ. ಸಿಚುವೇಶನ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಏನಂದ್ರೂ ಆಗಿರ್ಬೋದು. ಓಕೆ, ಸೊ ಈ ರೀತಿ ಎವ್ರಿಥಿಂಗ್ ಸೆಟ್ಲ್ ಆಗುತ್ತೆ. ನಮ್ಮ ಆರೋಗ್ಯ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಇದು ಫಸ್ಟ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಫೋಕಸ್. ಇಷ್ಟು ದಿವಸ ಇಲ್ದಿದ್ದು ನಾವು ಧ್ಯಾನ ಸ್ಟಾರ್ಟ್ ಮಾಡಿದ ಮೇಲೆ ಸೊ ನಮ್ಮ ಕಡೆ ನಾವು ಗಮನವನ್ನು ಕೊಡ್ತಾ ಇದ್ದೀವಿ. ಸೊ ಈ ಫೋಕಸ್ ಅನ್ನೋದು ಏನು, ಕರೆನ್ಸಿ ಇದ್ದಂಗೆ. ನೀವು ಡಾಲರ್ಸ್ ಅಂದ್ಕೊಳ್ಳಿ, ಏನೇನು ಅಂದ್ಕೊಳ್ಳಿ, ನಿಮ್ಮ ಕೈಗೆ ಇಷ್ಟು ಡಾಲರ್ಸ್ ಇಟ್ಟೀನಿ ಅಂತ ಅಂದ್ಕೊಳ್ಳಿ, ಇಷ್ಟು ರುಪೀಸ್ ಇಟ್ಟೀನಿ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಖರ್ಚು ಮಾಡ್ತೀರಾ? ಇಲ್ಲ. ಯಾಕೆ? ಅನವಸರವಾಗಿ ಈ ಖರ್ಚು ಮಾಡಿದರೆ ಅವಸರ ಇದ್ದಾಗ ಅದು ನಮ್ಮ ಕೈಯಲ್ಲಿ ಸಿಗೋದಿಲ್ಲ, ಖಾಲಿ ಆಗಿರುತ್ತೆ. ಸೊ ಇಲ್ಲಿ ಫೋಕಸ್ ಅನ್ನೋದು ಒಂದು ಕರೆನ್ಸಿ ಇದ್ದಂಗೆ. ಸೊ ಇಫ್ ಯು ಫೋಕಸ್ ಆನ್ ಅನ್ನೆಸೆಸರಿ ಥಿಂಗ್ಸ್, ಸೊ ನಾವು ಯಾವಾಗಲೂ ಕೂಡ ನಮ್ಗೇನು ಬೇಡೋ ಅದ್ರ ಕಡೆ ಗಮನ ಕೊಡ್ತೀವಿ. ಅಲ್ಲೇನು ನಿಮ್ಮ ಗಮನ, ನಿನ್ನ ಫೋಕಸ್ ಎಲ್ಲ ಅಲ್ಲಿ ಖರ್ಚು ಮಾಡ್ತಾ ಇದ್ದೀರ. ಸೊ ಅನ್ನೆಸೆಸರಿ ಥಿಂಗ್, ಇದು ಬೇಕಾಗಿಲ್ಲ. ಫಸ್ಟು ನಾವು ಎನರ್ಜಿ ನಾವು ತಗೊತೀವಿ ಧ್ಯಾನದಲ್ಲಿ ಅಂತ ಅನ್ಕೊಳಕ್ಕಿಂತ ಮುಂಚೆ ಎಲ್ಲಿ ನಾನು ಎನರ್ಜಿ ಖರ್ಚು ಮಾಡ್ತಾ ಇದ್ದೀನಿ ಅದನ್ನು ತಿಳ್ಕೊಬೇಕಲ್ವಾ. ಸೊ ನಿಮ್ಮ ಗಮನ ಎಲ್ಲಿ ಕೊಡ್ತಾ ಇದ್ದೀರಾ? ಅನವಸರ ವಿಷಯಗಳ ಮೇಲೆ. ಸೊ ಅಲ್ಲಿ ನಿಮ್ಮ ಶಕ್ತಿ ಪ್ರವಾಹ ನಡೀತಾ ಇದೆ. ಸೊ ಯಾವಾಗ ನಮ್ಮ ಜೊತೆಗೆ ನಾವು ಫೋಕಸ್ ಮಾಡೋದು ಸ್ಟಾರ್ಟ್ ಮಾಡ್ತೀವೋ ಅಲ್ಲಿ ನಮ್ಮ ಎಮೋಷ್ನಲ್ ಎಮೋಷ್ನಲ್ ಲೈಫ್, ಕ್ವಾಲಿಟಿ ಆಫ್ ಎಮೋಷ್ನಲ್ ಲೈಫ್ ನಾವು ನೋಡ್ತೀವಿ. ಸೊ ಅಲ್ಲಿ ಒಂದು ಕ್ವಾಲಿಟಿ ನಮಗೆ ಅಂದರೆ ಆ ಜೀವನಕ್ಕೆ ಒಂದು ಅಂದರೆ ಅರ್ಥ ಸಿಕ್ಕರೆ ಅದಕ್ಕಿಂತ ಇನ್ನು ಏನು ಬೇಕಾಗಿದೆ. ಸೊ ನಿಮ್ಮ ಫೋಕಸ್ ಅನ್ನೋದು ಒಂದು ಕರೆನ್ಸಿ ಇದ್ದಂಗೆ. ಸೊ ಅನ್ನೆಸೆಸರಿ ಆ ಒಂದು ಫೋಕಸ್ ಆಗಲಿ, ಅಟೆನ್ಷನ್ ಆಗಲಿ, ಬೇರೆ ನಮ್ಮ ಆತ್ಮ ಉನ್ನತಿಗೆ ಬೇಡವಾಗಿರುವಂಥ ವಿಷಯಗಳ ಮೇಲೆ ನೀವು ಪ್ರವಾಹ ಮಾಡಬೇಡ್ರಿ. ಸೊ 1/2 ಅವರ್ ಮೆಡಿಟೇಷನ್ ಮಾಡಿದ್ದೀವಿ, ಸತ್ಸಂಗ ಕೇಳಿದ್ದೀವಿ. ನೆಕ್ಸ್ಟ್ ಮತ್ತೆ ಫೋಕಸ್ ಎಲ್ಲ ಪ್ರಾಬ್ಲಮ್ಸ್ ಮೇಲೆ. ಸತ್ಸಂಗ ಕೇಳೋವರೆಗೂ ಚೆನ್ನಾಗಿದೆ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಘರ್ಷಣೆಗಳು. ಸೊ ಫೋಕಸ್ ಅನ್ನೋದು ಒಂದು ಕರೆನ್ಸಿ ಇದ್ದಂಗೆ. ಆ ಕರೆನ್ಸಿನ ನಾವು ಎಷ್ಟು ಕಾಪಾಡ್ಕೊತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಓಕೆ, ಸೊ ಈ ಒಂದು ಫೋಕಸ್ ಅನ್ನೋದು ಆ ಸ್ಟಿಲ್ನೆಸ್ ಬಂದಮೇಲೆ, ಸೊ ಫಸ್ಟ್ ಸ್ಟಿಲ್ನೆಸ್ ಬರುತ್ತೆ. ಸೊ ಯಾವ ರೀತಿ ನೀರು ಪ್ಯೂರಿಫೈ ಆಗಿ ಆ ಕೆಸರೆಲ್ಲ ಕೆಳಗಡೆ ಸೆಟಲ್ ಆಗಿ ಮೇಲೆ ಒಂದು ಪ್ಯೂರ್ ವಾಟರ್ ನಾವು ನೋಡ್ತೀವಿ, ಅದು ಸ್ಟಿಲ್ನೆಸ್. ಸೊ ಸ್ಟಿಲ್ನೆಸ್ ಆದಮೇಲೆ ನನ್ನ ಒಳಗಡೆ ಇರುವಂಥ ಎನರ್ಜಿ ಅನ್ನೆಸೆಸರಿ ಎಲ್ಲಿನೂ ವೇಸ್ಟ್ ಆಗಬಾರ್ದು. ಸೊ ಫೋಕಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲಿ ಫೋಕಸ್ ಮಾಡ್ತೀವೋ ಅಷ್ಟು ಕ್ವಾಲಿಟಿ ಲೈಫ್ನು ನಾವು ಲೀಡ್ ಮಾಡ್ತೀವಿ. ಸೊ ನ್ಯೂರೋ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ವಾಟ್ ಯು ಫೋಕಸ್ ಆನ್ ಗ್ರೋಸ್ ಅಂತ ಹೇಳ್ತೀವಿ. ಎಲ್ಲಿ ಫೋಕಸ್ ಮಾಡಿದ್ರೆ ಅದು ವೃದ್ಧಿ ಆಗುತ್ತೆ. ಸೊ ಫೈಟ್ ಟುಗೆದರ್, ವೈಟ್ ಟುಗೆದರ್. ಸೊ ಈ ನ್ಯೂರಾನ್ಸ್ ಏನು ಮಾಡುತ್ತೆ ಅಂತಂದರೆ, ನ್ಯೂರಾನ್ಸ್ ಚಿಕ್ಕ ನ್ಯೂರಾನ್ಸ್ ಇರ್ತವೆ. ಈ ನ್ಯೂರಾನ್ಸ್ ಎಷ್ಟಿರ್ತವೆ ಅಂದರೆ ಬ್ರೈನ್ನಲ್ಲಿ ಕೋಟಿಗಟ್ಟಲೆ ನ್ಯೂರಾನ್ಸ್ ಇರ್ತವೆ. ಒಂದೊಂದು ನ್ಯೂರಾನ್ ಎಷ್ಟಿರುತ್ತೆ ಅಂದರೆ, ನಮ್ಮ ಕೂದಲಿದಾವಲ್ಲ, ಒಂದೊಂದು ಕೂದಲಿನಲ್ಲಿ 10ನೇ ಭಾಗಷ್ಟು ಇರ್ತದೆ. ಸೊ ಆ ನ್ಯೂರಾನ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಂತೆ. ಸೊ ಏನಾದರೂ ಒಂದು ಸಂಘಟನೆ ನಮ್ಮ ಒಳಗಡೆ ಬಂದು ಕೂತ್ಕೊಂಡಿದೆ ಅಂತ ಅಂದ್ಕೊಂಡ್ರಿ, ಕೆಲವು ನ್ಯೂರಾನ್ಸ್ ಎಲ್ಲ ಸೇರಿ ಅದನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ.
ಓಕೆ. ಸೊ ಅದು ಏನು ಮಾಡುತ್ತೆ ಅಂತಂದರೆ ಪದೇ ಪದೇ ಅದನ್ನು ಯೋಚನೆ ಮಾಡ್ತಾ ಇರ್ತೀವಿ, ನನಗೆ ಹೀಗಾಯಿತು ಹಾಗಾಯಿತು ಅಂತ ಹೇಳಿ. ಅನ್ನೆಸೆಸರಿಗೂ ಯಾರೋ ಬಂದು ಅವಮಾನ ಮಾಡಿದರು. ಸೊ ಈ ರೀತಿ ಪದೇ ಪದೇ ನಾವು ನೆನಪು ಮಾಡಿಕೊಂಡಾಗ, ಅದ್ರ ಬಗ್ಗೆ ಫೋಕಸ್ ಮಾಡಿದಾಗ, ಅದ್ರ ಬಗ್ಗೆ ಗಮನ ಕೊಟ್ಟಿದಾಗ ಅದು ಏನಾಗುತ್ತೆ ಅಂತಂದರೆ, ಸೊ ಅದು ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಆ ಪರ್ಸನ್ ನಾವು ನೋಡಲ್ಲ, ಯೋಚನೆ ಮಾಡೋದಿಲ್ಲ, ಆ ಪರ್ಸನ್ ಬಂದಿಲ್ಲ, ಆ ಪರ್ಸನ್ ಹೆಸರು ಬೇರೆಯವ್ರನ್ನ ಏನಾದರೂ ಇಟ್ಕೊಂಡು ಬಂದಿರ್ತಾರಂತ ಅನ್ಕೊಂಡ್ರು. ಅವರಲ್ಲ, ಅವರು ಆ ಹೆಸರು ಇಟ್ಕೊಂಡಿದ್ದೆ ಇನ್ನೊಂದು ಪರ್ಸನ್ ಬಂದಿದ್ದಾರೆ. ಸೊ ಅವಾಗ ಬಂದು ಸ್ಟಾರ್ಟ್ ಆಗುತ್ತೆ. ಆ ಪರ್ಸನ್ ಬಂದಿಲ್ಲ, ಆ ಸಂಘಟನೆಯೂ ಇಲ್ಲ, ಎಷ್ಟೋ ವರ್ಷಗಳ ಕೆಳಗಡೆ ನಡೆದೋಗಿದೆ. ಬಟ್ ಆ ಪರ್ಸನ್ ಹೆಸರು ಕೇಳಿದ ತಕ್ಷಣ ಆ ನ್ಯೂರಾನ್ ಏನು ಪದೇ ಪದೇ ನೆನೆಸ್ಕೊಂಡು ಸ್ಟ್ರಾಂಗ್ ಮಾಡಿವಲ್ಲ, ಅದು ಏನು ಮಾಡುತ್ತೆ, ಒಂದು ಕೆಮಿಕಲ್ನ ಉತ್ಪತ್ತಿ ಮಾಡುತ್ತೆ. ಏನು ಅವಮಾನ ಮಾಡಿದಾನಲ್ಲ, ಆ ಟೈಮ್ನಲ್ಲಿ ನೀನು ರೆಸ್ಪಾಂಡ್ ಮಾಡಿಲ್ಲ, ಸೊ ಅವನಿಗೆ ಫೇಸ್ ಮಾಡಿಲ್ಲ, ಸಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ಯಾ. ಸೊ ಇವತ್ತು ಯಾರೋ ಬೇರೆ ಪರ್ಸನ್ ಬಂದ ಹೆಸರ ಮೇಲೆ, ಅವನ ಮೇಲೆ ನೀನು ದ್ವೇಷ ತೋರಿಸ್ತೀಯ. ಸೊ ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತಾರೆ. ಏನಂದರೆ ಈ ಬಾಕ್ಸ್ ರೆಡಿ ಆಗಿದೆ, ಈ ರೀತಿ ಪದೇ ಪದೇ ಇದೇ ಥರ ಯೋಚನೆ ಮಾಡಬೇಡ, ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಸೊ ಅವಾಗ ಕ್ರಿಯೇಟಿವಿಟಿ ಬರುತ್ತೆ. ಸೊ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಸೊ ಒಂದು ಸನ್ಯಾಸಿ ಇರ್ತಾರೆ, ಬುದ್ಧ ಸನ್ಯಾಸಿ ಅಂತ ಅಂದ್ಕೊಳ್ರಿ. ಅವರು ಸತ್ಸಂಗ ಮಾಡಬೇಕಾದ್ರೆ ಅವ್ರ ಮನೆಯಲ್ಲಿ ಒಂದು ಬೆಕ್ಕಿರುತ್ತಂತೆ. ಆ ಬೆಕ್ಕು ಬಂದು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಯಾವಾಗಲೂ. ಅವ್ರೇನು ಮಾಡ್ತಾರೆ, ತುಂಬ ಪ್ರೀತಿ ಬೆಕ್ಕು ಅಂದರೆ, ಇದು ಸುಮ್ಮನೆ ಡಿಸ್ಟರ್ಬ್ ಮಾಡುತ್ತೆ ಅಲ್ಲಿ ಇಲ್ಲಿ ಅಂತ ಹೇಳಿ, ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ಆ ಬೆಕ್ಕನ್ನ ತನ್ನ ಪಕ್ಕಕ್ಕೆ ಇರುವಂಥ ಒಂದು ಚೇರ್ ಸಮಥಿಂಗ್ ಇದಕ್ಕೋ ಕಟ್ಟಿ ಹಾಕ್ತಾರೆ. ದಿವಸ ಇವ್ರಿಗೆ ಏನು ಅಭ್ಯಾಸ ಆಗುತ್ತೆ ಅಂತಂದರೆ, ಸತ್ಸಂಗ ನಡೆಯೋಕ್ಕಿಂತ ಮುಂಚೆ ಆ ಬೆಕ್ಕನ್ನ ಅಲ್ಲಿ ಕಟ್ಟಿ ಹಾಕೋದು, ಅವ್ರು ಸತ್ಸಂಗ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗೇನಾಗುತ್ತೆ, ಇವರು ದೇಹತ್ಯಾಗ ಮಾಡ್ತಾರೆ. ಅವ್ರ ಶಿಷ್ಯಂದ್ರೆ ಯಾರೋ ಒಬ್ಬರು ಅವ್ರ ಸ್ಥಾನ ತಗೋಬೇಕಲ್ಲ ಸತ್ಸಂಗ ಮಾಡೋದಕ್ಕೆ, ಅವರು ಬಂದು ಕೂತ್ಕೊತಾರೆ. ಅವ್ರು ಏನು ಮಾಡ್ತಾರೆ ಇವಾಗ, ಅವರು ಬೆಕ್ಕು ಕಟ್ಟಿ ಹಾಕ್ತಿದ್ರಲ್ಲ ಸತ್ಸಂಗಕ್ಕಿಂತ ಮುಂಚೆ, ನಾನು ಒಂದು ಬೆಕ್ಕನ್ನು ತೊಗೊಂಬಂದು, ಆ ಬೆಕ್ಕಿರೋದಿಲ್ಲ ಇವಾಗ, ಆ ಒಂದು ಹೊಸ ಬೆಕ್ಕನ್ನು ತೊಗೊಂಬಂದು ಸತ್ಸಂಗಕ್ಕಿಂತ ಮುಂಚೆ ಕಟ್ಟಿ ಹಾಕಿ ಆಮೇಲೆ ಅವ್ರು ಸತ್ಸಂಗ ಮಾಡ್ತಿದ್ರಂತ. ಅಂದರೆ ಆ ರೀತಿ ನಮ್ಮ ಪ್ಯಾಟ್ರನ್ಸ್ ಏನಿದೆ, ದೊಡ್ಡವ್ರು ಹೀಗೆ ಹೇಳಿದ್ದಾರೆ, ಅವ್ರು ಹೀಗೆ ಹೇಳಿದ್ದಾರೆ ಅಂತ ಹೇಳಿ, ಇದೇ ನನ್ನ ಲೈಫ್, ನಾನು ಹೀಗೆ ಇರಬೇಕು ಅಂತ ನಾವು ರೆಡಿ ಮಾಡಿಕೊಂಡು ಇರ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ನಿನ್ನ ನಿಜವಾದ ಅಸ್ತಿತ್ವ ಎಲ್ಲಿದೆ? ನಾವು ಹಾಗೆ ಜೀವನ ಮಾಡ್ತಾ ಇದ್ವಿ ಸ್ಟಿಲ್, ಬಿಕಾಸ್ ನಮ್ಮ ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಯವರು, ನಮ್ಮ ಸೊಸೈಟಿ ಕೊಟ್ಟಿರುವಂಥ ಒಂದು ಅದೇ ನಾನು ಅಂತ ಹೇಳಿ ನಮ್ಮ ಒಳಗಡೆ ಪ್ರೋಗ್ರಾಮಿಂಗ್ ಆಗಿದೆ. ಅದು ಪ್ರೋಗ್ರಾಮ್ನ ನಾವು ಬಿಹೇವ್ ಮಾಡ್ತಾ ಇದ್ದೀವಿ. ಚೆಕ್ ಮಾಡ್ಕೊಳ್ಳಿ. ಸೊ ಯಾಕೆ ಅದೇ ರಿಯಾಕ್ಷನ್ ಅಂದರೆ ಚರ್ಯ ಪ್ರತಿಚರ್ಯ. ಸೊ ಆ ರಿಯಾಕ್ಷನ್ ಬದಲು ರೆಸ್ಪಾಂಡ್ ಮಾಡಬೇಕು. ಸೊ ಸ್ತ್ರೀತತ್ವ ಅಂತಂದರೆ ಕ್ರಿಯೇಟಿವಿಟಿ, ಕ್ರಿಯೇಷನ್. ನಮ್ಮ ಸ್ತ್ರೀತತ್ವ ಅಂತಂದರೆ ಏನಂತ, ಸ್ತ್ರೀಯರಂದರೆ ಒಂದು ಗರ್ಭಾಶಯ ಇರುತ್ತೆ, ಒಂದು ಮಕ್ಕಳನ್ನ ಅಡಿಗೋ ಒಂದು ಮಿಷನ್, ಒಂದು ಕ್ರಿಯೇಷನ್. ಈ ಸೃಷ್ಟಿ ಎಲ್ಲ ಎಲ್ಲಿಂದ? ಆ ಸ್ತ್ರೀತತ್ವದಿಂದನೇ ಬಂದಿರೋದು. ಸೊ ಪ್ರಕೃತಿ ಅಂತ ಹೇಳ್ತೀವಿ, ಒಂದು ಸ್ತ್ರೀನ ಪ್ರಕೃತಿ ಜೊತೆಗೆ ಕಂಪೇರ್ ಮಾಡ್ತೀವಿ. ಒಂದು ಶಕ್ತಿ ಸ್ವರೂಪಿಣಿ, ಸೃಷ್ಟಿಸುವ ಒಂದು ಶಕ್ತಿ ಇರೋ ಅಂಥ ಒಂದು ಸ್ತ್ರೀ ಅದು. ಸೊ ಇಷ್ಟೆಲ್ಲ ರೆಸ್ಪೆಕ್ಟ್ ಎಲ್ಲ ಗೊತ್ತಿದೆ ನಮಗೆ. ಏನ ಸೃಷ್ಟಿಸೋದು? ನನ್ನ ಲೈಫ್ನಲ್ಲಿ ನನ್ನ ಪ್ರೀತಿ ಬೇಕು, ಶಾಂತಿ, ಇವೆಲ್ಲ ಬೇಕು, ಸುಖ ಸಂತೋಷ ನೆಮ್ಮದಿ, ಎವ್ರಿಥಿಂಗ್ ಬೇಕು. ಸೊ ಯು ಕ್ಯಾನ್ ಕ್ರಿಯೇಟ್ ಬೈ ಯುವರ್ ಓನ್. ಸೊ ಯಾರೋ ಬಂದು ಕೊಟ್ಟರೆ ನಮಗೆ ಬರೋದಿಲ್ಲ. ಸೊ ಆ ಕ್ರಿಯೇಷನ್, ಆ ಸೃಷ್ಟಿ ನಿಮ್ಮ ಕೈಯಲ್ಲೇ ಇದೆ. ಸೊ ಯಾವಾಗ ಬರುತ್ತೆ? ಆ ಸ್ಟಿಲ್ನೆಸ್, ಆ ಸೈಲೆನ್ಸ್ನಲ್ಲಿ. ಸೊ ಆ ಸೈಲೆನ್ಸ್ನಲ್ಲಿ ಇದ್ದಾಗೆ ಹೊಸ ಪ್ಯಾಟ್ರನ್ಸ್ ನೀನು ರೆಡಿ ಮಾಡ್ಕೊತೀಯ. ಸೊ ಇದು ಏನಂತಾರೆ, ಆ ಸ್ಪಿರಿಚುವಾಲಿಟಿ ಅಲ್ಲ, ಸೈನ್ಸ್ ಹೇಳ್ತಾ ಇದೆ, ನ್ಯೂರೋ ಸೈನ್ಸ್ ಹೇಳ್ತಾ ಇದೆ. ಸೊ ಆ ಸೈಲೆನ್ಸ್ನಲ್ಲಿ ಇದ್ದಾಗೆ ಒಂದು ಹೊಸ ಕ್ರಿಯೇಷನ್ ಅದು ಆಗುತ್ತೆ. ಸೊ ಈಗ ನಾವು ನೋಡ್ತಾ ಇದ್ವಿ, ಒಂದು ಚೆಸ್ ಪ್ಲೇಯರ್, ಅವರು ಮೆಡಿಟೇಷನ್ ಮಾಡಿ ಅಷ್ಟು ಸಕ್ಸಸ್ ಆಗಿದ್ದಾರೆ.
ಸೊ ಟೆನ್ನಿಸ್ ಪ್ಲೇಯರ್ ಅವಳು ಕೂಡ ಮೆಡಿಟೇಷನ್ ಮಾಡೇ ಸಕ್ಸಸ್ ಆಗೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದಾಗ ಮಾತ್ರ ನಮಗೆ ಮಾಡಬೇಕು ಅಂತ ಅನಿಸ್ತದೆ. ಸೊ ಹೇಗೆ ಆ ಪ್ರಾಕ್ಟೀಸ್ನಲ್ಲಿ ತನ್ನನ್ನು ತಾನು ಹೇಗೆ ಪ್ರೂವ್ ಮಾಡ್ಕೊತಾ ಇದ್ದಾರೆ. ಒಂದು ಸ್ಟಿಲ್ನೆಸ್ನಲ್ಲಿ ಇದ್ದಾಗೆ, ಆ ಸೈಲೆನ್ಸ್ನಲ್ಲಿ ಇದ್ದಾಗೆ ಹೊಸ ಐಡಿಯಾಸ್ ಬರುತ್ತೆ, ಹೊಸತನವನ್ನು ನಾವು ಸೃಷ್ಟಿ ಮಾಡ್ತೀವಿ. ಆ ಸೈಲೆನ್ಸ್ನಲ್ಲಿ ಇದ್ದಾಗೆ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೂಡ ಬರುತ್ತೆ. ಸೊ ಯಾರೋ ಹೇಳಿದಾರಂತ ಮೆಡಿಟೇಷನ್ ಮಾಡೋದಲ್ಲ. ಮೆಡಿಟೇಷನ್ ಅನ್ನೋದು ಯಾವುದೋ 1 hour ಕ್ಲಾಸ್ ಇಟ್ಟಿದ್ದಾರೆ ಅದನ್ನು ಮಾತ್ರ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಅಂತಲ್ಲ. 23 hours ನಾವು ಮೆಡಿಟೇಷನ್ನಲ್ಲಿ ಇರೋದನ್ನ ಕಲ್ತ್ಕೋಬೇಕು. ಸೊ ಆ ನಿಶ್ಚಲ ಸ್ಥಿತಿನಲ್ಲಿ, ಆ ಒಂದು ಸ್ಟಿಲ್ನೆಸ್ನಲ್ಲಿ ಸೊ ನಾವು ನಮಗೆ ಬೇಕಾಗಿರುವಂತಾಗಿ ನಾವು ಪರಿವರ್ತನೆ ಆಗ್ಬೋದು. ಸೊ ಎಷ್ಟೋ ಶಕ್ತಿನ ನಾವಿಲ್ಲಿ ಅವೇಕನ್ ಮಾಡ್ಕೊತೀವಿ. ಸೊ ನಿಮ್ಗೇನಾದರೂ ಕ್ವಶನ್ಸ್ ಇರ್ತವೆ, ಡೌಟ್ಸ್ ಇರ್ತವೆ ನಿಮ್ಮ ಸಾಧನೆ ಬಗ್ಗೆ ಆಗಿರ್ಬೋದು. ಸೊ ನೀವು ಕೇಳಿದರೆ ಇಲ್ಲಿ ಬಂದಿರೋ ಮಾಸ್ಟರ್ಸ್ ಅವರ ಅನುಭವದ ಪ್ರಕಾರ ಅವ್ರಿಗೇನಾಗಿದೆಯೋ ಅದನ್ನು ಮಾತ್ರ ಹೇಳ್ತಾರೆ. ಸೊ ಬಟ್ ನೀವು ಕ್ವಶನ್ಸ್ ಇದ್ದಾಗ ನೀವು ಧ್ಯಾನ ಸ್ಥಿತಿನಲ್ಲಿ ಆ ಕಂಪ್ಲೀಟ್ ಸೈಲೆನ್ಸ್ನಲ್ಲಿ ಇದ್ದು ನೋಡ್ರಿ, ನಿಮಗೆ ಬೇಕಾಗಿರೋಂಥ 100% ಆನ್ಸರ್ ನಿಮ್ಮ ಒಳಗಡೆನಿಂದನೇ ಸಿಗುತ್ತೆ. ಹೇಳ್ಬೋದು, ಸೀನಿಯರ್ ಮಾಸ್ಟರ್ಸ್ ಬಂದು ಹೇಳ್ಬೋದು, ಅದೇ ಅವರ ಹೊಂದಿರುವಂಥ ಅನುಭವ ಅದು. ಸೊ ಯಾರೋ ಒಬ್ರು ಸ್ವೀಟ್ ಮಾಡಿದ್ದಾರೆ, ಟೇಸ್ಟ್ ಮಾಡ್ರಿ ಅಂತಂದರೆ, ಸೊ ನನಗೆ ಹೇಗೆ ಇಷ್ಟನೋ ಸ್ವೀಟ್ ಕಡಿಮೆ ಇದ್ರೆ ನನಗಿಷ್ಟ, ನಿಮ್ಗೆ ಸ್ವೀಟ್ ಜಾಸ್ತಿ ಇದ್ರೆ ನಿಮಗಿಷ್ಟ. ಸೊ ಇಲ್ಲಿ ಜಡ್ಜ್ಮೆಂಟ್ ಹೇಗೆ ಮಾಡ್ತೀನಿ, ನಾನು ಚೆನ್ನಾಗಿದೆ ಅಂತೀನಿ, ನೀವು ಚೆನ್ನಾಗಿಲ್ಲ ಅಂತ ಹೇಳ್ತೀರ. ಸೊ ಯಾವುದು ಸತ್ಯ, ಹೇಗಿರಬೇಕು ಅನ್ನೋದು ಅದು ನಿಮ್ಮ ಅನುಭವ. ಪ್ರತಿಯೊಂದು ಈಗ ಆ ಸ್ತ್ರೀ ತತ್ವವನ್ನು ನಮ್ಮ ಒಳಗಡೆ ಅವೇಕನ್ ಮಾಡಬೇಕು ಅಂತಂದರೆ ಸೊ ಕಂಪ್ಲೀಟ್ ಸೈಲೆನ್ಸ್. ಇದು ಹ್ಯಾಬಿಟ್ ಅಲ್ಲ, ನಾನು ಮೆಡಿಟೇಷನ್ ಮಾಡೋದು ನಮ್ಮ ಹ್ಯಾಬಿಟ್ ಅಲ್ಲ, ಅನಿವಾರ್ಯ, ಖಂಡಿತ ಮಾಡಲೇಬೇಕು. ಎಷ್ಟು ಕ್ವಾಲಿಟಿನಿಂದ ಮಾಡಬೇಕು. ಕ್ವಾಂಟಿಟಿ ಆಫ್ ಟೈಮ್ ಇಂಪಾರ್ಟೆಂಟೇ, ಕ್ವಾಲಿಟಿ ಕೂಡ ಇಂಪಾರ್ಟೆಂಟೇ. ಸೊ ಅವಾಗೇ ನಮ್ಮ ನಿಜವಾದ ಅಸ್ತಿತ್ವಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಅಲ್ಲಿವರೆಗೂ ನೀವಲ್ಲ, ಇದು ಸರಿಯಾದ ಜೀವನ ಅಲ್ಲ. ಸೊ ನಿಮ್ಮ ಜೊತೆ ನಿಮ್ಮ ಐಡೆಂಟಿಟಿನ ಸರಿಯಾಗಿ ನೀವು ನೋಡಿಕೊಂಡಾಗ ಅಲ್ಲಿನಿಂದ ನಮ್ಮ ನಿಜವಾದ ಅಸ್ತಿತ್ವ, ನಮ್ಮ ನಿಜವಾದ ಲೈಫ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಒಂದು ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನನ್ನ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ನಾಳೆ ಇದೇ ಟೈಮ್ನಲ್ಲಿ ಮತ್ತೆ ಮೀಟ್ ಆಗೋಣ.